ಇವತ್ತೊಂದು ಗರಿಗರಿಯಾದ ಮಂಗಳೂರು ಎಳೆಯ ಸೌತೆ ಮಿಡಿಯ ಒಂದು ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳೂರು ಸೌತೆಕಾಯಿಯಿಂದ ಒಂದು ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತೇಳಿ ನೋಡುವ. ತರಕಾರಿ ಅಂಗಡಿಯಲ್ಲಿ ನಿನ್ನೆ ಒಂದು ಎಳೆಯ ಸೌತೆಕಾಯಿ ಸಿಕ್ಕಿತು. ಅದನ್ನು ಇವತ್ತು ಉಪ್ಪಿನಕಾಯಿ ಹಾಕಿ ತೋರಿಸ್ತಾ ಇದ್ದೇನೆ. ಅದರಲ್ಲಿ ನೋಡಿ, ಮಧ್ಯದ ತಿರುಳು ಬೇಡ, ಯಾಕೆಂದರೆ ಎಳೆಯ ಸೌತೆಕಾಯಿಯ ತಿರುಳು ಯಾವಾಗಲೂ ಕಹಿಯಾಗಿ ಇರ್ತದೆ. ಹಾಗಾಗಿ ಅದನ್ನು ತೆಗೆದು ನೋಡಿ, ಈ ಥರ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡ ನಂತರ ಅದಕ್ಕೆ ಒಂದು 2ರಿಂದ ನಿಮ್ಮ ಸೌತೆಕಾಯಿ ಹೋಳು ಎಷ್ಟಿದೆ ಅದನ್ನ ಮೇಲೆ ಡಿಪೆಂಡ್ ಆಗ್ತದೆ. ನಾನಿವತ್ತು ಒಂದು ಅರ್ಧ kg ಅಷ್ಟಿತ್ತದು. ಅದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಕಲ್ಲುಪ್ಪು ಹಾಕಿ ಅದನ್ನು 2ರಿಂದ 3 ಗಂಟೆ ಹಾಗೆ ಮುಚ್ಚಿ ಇಡ್ತಾ ಇದ್ದೇನೆ. 2ರಿಂದ 3 ಗಂಟೆ ಆಗುವಾಗ ನೋಡಿ, ಅದು ಹೀಗೆ ಆಗ್ತದೆ. ಉಪ್ಪು ಎಳೆದುಕೊಂಡು ಕಹಿ ಬಿಟ್ಕೊಳ್ತದೆ ನೀರಲ್ಲಿ. ಆ ನೀರನ್ನು ಸೋಸಿಕೊಳ್ಬೇಕು, ಅದರಲ್ಲಿ ಬಿಟ್ಟ ನೀರನ್ನು ಸೋಸಿಕೊಳ್ಬೇಕು. ಅದು ಕಹಿ ಇಲ್ಲ ಅಂತ ಆದರೆ ಅದನ್ನು ಉಪಯೋಗಿಸಿಕೊಳ್ಬೋದು. ನಾನು ತಂದ ಸೌತೆಕಾಯಿ ಒಂದು ಸ್ವಲ್ಪ ಕಹಿ ಇದೆ, ಹಾಗಾಗಿ ಅದನ್ನು ಸೋಸಿಕೊಳ್ತಾ ಇದ್ದೇನೆ. ಅದು ಸೋಸಲಿಕ್ಕೆ ಬಿಟ್ಟಿದ್ದೇನೆ ಅಲ್ಲಿ. ಈಗ ಇದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡಿಕೊಳ್ಳುವ. 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಅಷ್ಟೇ ಮೆಣಸಿನ ಹುಡಿ ಕೂಡ 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಕೂಡ ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಅಥವಾ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಳ್ಳುವ. ಹಾಗೆ 1-2 ಚಿಟಿಕೆಯಷ್ಟು ಇಂಗು ಕೂಡ. ಇವಿಷ್ಟನ್ನು ನುಣ್ಣಗೆ ಹುಡಿ ಮಾಡಿಕೊಳ್ಳುವ. ನೋಡಿ, ನಮ್ಮ ಹುಡಿ ರೆಡಿ ಆಯಿತು. ಇಷ್ಟು ಹುಡಿ ಆದರೆ ಸಾಕು. ಈಗ ನಾವೇನು ನೀರು ಸೋಸ್ಲಿಕ್ಕೆ ಹಾಕಿದ್ದೇವೆ ಆ ಸೌತೆಕಾಯಿ ಹೋಳುಗಳನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ವಾಪಸ್ಸು. ನೀರು ಕಹಿ ಇಲ್ಲ ಅಥವಾ ಸೌತೆಕಾಯಿ ಕಹಿ ಇಲ್ಲ ಅಂತ ನಿಮಗೆ ಅನಿಸಿದರೆ ಆ ನೀರನ್ನು ಉಪಯೋಗಿಸಿಕೊಳ್ಬೋದು. ನಾನಿಲ್ಲಿ ತೆಗೀತಾ ಇದ್ದೇನೆ. ಇದಕ್ಕೆ ನಾವೇನು ಪೌಡ್ರ್ ಮಾಡಿ ಇಟ್ಟಿದ್ದೇವೆ ಆ ಮಸಾಲೆಯನ್ನು ಸೇರಿಸ್ಕೊಳ್ಳುವ. ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಂಗಳೂರಿನ ಗರಿಗರಿಯಾದ ಸೌತೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಫಂಕ್ಷನ್ಗಳಲ್ಲೆಲ್ಲ ಇದನ್ನು ಮಾಮೂಲಾಗಿ ಬಡಿಸ್ತಾರೆ. ಅದನ್ನು ತಯಾರಿಸಲಿಕ್ಕೆ ಹೆಚ್ಚಿನ ಹೊತ್ತೇನು ಬೇಕಾಗುವುದಿಲ್ಲ. ಮ್ಯಾಕ್ಸಿಮಮ್ 2 ಗಂಟೆ ಬೇಕಾಗ್ತದೆ. ಅದು ಉಪ್ಪು ಎಳೀಲಿಕ್ಕೆ 1 ಗಂಟೆ, ಆಮೇಲೆ ಮಸಾಲೆ ಎಳೀಲಿಕ್ಕೆ 1 ಗಂಟೆ ಅಷ್ಟೇ ಟೈಮ್ ಬೇಕಾಗೋದು. ಹಾಗಾಗಿ ಇದನ್ನು ಜಟ್ಪಟಾಗಿ ತಯಾರಿಸಿಕೊಳ್ಬೋದು. ಎಳೆಯ ಒಂದು ಸೌತೆಕಾಯಿ ಸಿಕ್ಕಿದರೆ ನೀವು ಕೂಡ ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.